ಈಗ ಎಲ್ಲರೂ ಪ್ರೀತಿ ಮಾಡೇ ಮಾಡ್ತಾರಲ್ಲ. ಸೊ ಒಬ್ರನ್ನ ಪ್ರೀತಿ ಮಾಡಿರ್ತಾರೆ, ಇನ್ನೊಂದು ಕುಟುಂಬದ ಮರ್ಯಾದೆ, ತನ್ನ ಮರ್ಯಾದೆ, ಸೊಸೈಟಿಲಿ ಏನು ಸ್ಥಾನ ಸಿಗುತ್ತೋ ಅಂತ ಹೇಳಿ ಇನ್ನೊಬ್ರನ್ನ ಮದುವೆ ಆಗ್ತಾರೆ. ಅಂದ್ರೆ ಈ ಕುಟುಂಬದ ಮರ್ಯಾದೆ ಇದೆ, ಸಮಾಜದಲ್ಲಿ ಒಂದು ಮರ್ಯಾದೆ ಇದೆ, ಇದನ್ನ ಉಳಿಸ್ಕೋಬೇಕು, ಇದು ಒಳ್ಳೇದೇ. ಇದಕ್ಕೆ ಮರ್ಯಾದೆ ಕೊಟ್ಟು ಮದುವೆ ಆದ್ರೆ ಮಾತ್ರ ಅದು ಮದುವೆನಾ? ಅಂದ್ರೆ ಅದು ಮದುವೆ ಅಂತ ಅನ್ಸ್ಕೊಳ್ತಾ ಹಿಂಗೇನಾ ಮದುವೆ ಅಂದ್ರೆ? ನನ್ನ ಪ್ರಕಾರ, ನನ್ನ ಪ್ರಶ್ನೆ. ನಮಸ್ತೆ, ನಾನು ನಿಮ್ಮ ಮನೋಹರ್ ಆಚಾರ್. ಇದು ನಮ್ಮ ಪದ್ಧತಿ ಯೂಟ್ಯೂಬ್ ಚಾನಲ್. 1 ವರ್ಷ ಆದಮೇಲೆ ಒಂದು ವಿಡಿಯೋನೂ ಅಪ್ಲೋಡ್ ಮಾಡಿದೆ. ಇವತ್ತಷ್ಟೇ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ರೀಸನ್ ಏನಂದ್ರೆ, ಯಾವುದ್ರ ಬಗ್ಗೆ ಏನಾದರೂ ನಾವು ಮಾಡ್ತಾ ಇದ್ದೀವಿ ಅಂದರೆ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಮಾಡಬೇಕು ಅನ್ನೋದು ನನ್ನ ಒಂದು ಹಾಬಿ. ಚಿಕ್ಕ ವಯಸ್ಸಿಂದ ಹಾಬಿ ಅಂತಾನೆ ಹೇಳ್ಬಿಡ್ಬೋದು ಅದನ್ನ. ಅದು ನನ್ನ ಪದ್ಧತಿ ಅದು. ಸೊ ಹಾಗಾಗಿ ಈ ಚಾನಲ್ ಓಪನ್ ಮಾಡಿದ ಮೇಲೆ ನನಗನ್ನಿಸ್ತು ಒಂದು ಸ್ವಲ್ಪನಾದರೂ ಇದ್ರ ಬಗ್ಗೆ ನಾನು ತಿಳ್ಕೊಂಡು ನಾನು ಮಾಡಬೇಕು ಅಂತ. ಸೊ ಹಾಗಾಗಿ ಇಷ್ಟು ಟೈಮ್ ನಾನು ತಗೊಂಡೆ. ಸೊ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಮೊದಲನೇ ಕಾನ್ಸೆಪ್ಟ್ ಏನಂದ್ರೆ, ಮದುವೆನ ಯಾಕಾಗಬೇಕು ಅಂತ. ಒಂದು ಹುಡುಗಿನ ಲವ್ ಮಾಡಿ ಓಡಿಸ್ಕೊಂಡು ಹೋಗಿ, ಅಂದ್ರೆ ಕರ್ಕೊಂಡು ಓಡೋಗ್ಬಿಟ್ಟು ಅಲ್ಲಿ ಒಂದು ತಾಲಿ ಕಟ್ಕೊಂಡು ಇಬ್ರು ಹೂವು ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ರೆ ಮದುವೆನ ಅದು? ಇಲ್ಲ, ಲಕ್ಷ ಖರ್ಚು ಮಾಡಿಬಿಟ್ಟು, ಲಕ್ಷ ಏನು ಕೋಟಿನೇ ಖರ್ಚು ಮಾಡ್ತಾ ಇದ್ದಾರೆ. ಈಗ ನಾನು ಒಬ್ಬ ವೆಡ್ಡಿಂಗ್ ಫೋಟೋಗ್ರಾಫರ್ ಆಗಿ ನನಗೆ ಚೆನ್ನಾಗಿ ಗೊತ್ತು. ಸೊ ಕೋಟಿನೇ ಖರ್ಚು ಮಾಡಿ ತಾಲಿ ಕಟ್ಟಿ 100 ಅಲ್ಲ 1000 ಜನನ ಕರೆಸಿ ಊಟ ಹಾಕ್ಸಿ ಅದು ಮದುವೆನಾ? ಇಲ್ಲ, ಸಿಂಪಲ್ ಆಗಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಹುಡುಗನ ಕಡೆ ಹುಡುಗಿ ಕಡೆಯವ್ರು ಇಬ್ರು ಬಂದು ಮದುವೆ ಮಾಡಿ ಮನೆ ಕರ್ಕೊಂಡೋಗಿ ಮತ್ತೆ ಅಲ್ಲೇ ಮನೇಲೆ ಒಂದು 4-5 ಜನಕ್ಕೂ ಇಲ್ಲ ದೇವಸ್ಥಾನದಲ್ಲಿ 4-5 ಜನಕ್ಕೂ ಊಟ ಹಾಕಿದ್ರೆ ಅದು ಮದುವೆನಾ? ಕೆಲವೊಂದು ಕ್ಯಾಟಗಿರಿ ಪರ್ಸನ್ಸ್ ಇರ್ತಾರೆ, 35 ವರ್ಷ 40 ವರ್ಷ ಎಜುಕೇಷನ್ ಆಗಿ ಕೆಲಸ ಸಿಕ್ಕಿ ಒಂದು ಶೆಟಲ್ ಆದಮೇಲೆ ಮದುವೆ ಆಗೋಣ. ರೀಸನ್ಸ್ ಕೇಳಿದ್ರೆ ಹೆಂಡತಿ ಸಾಕ್ಬೇಕಂದ್ರೆ ಮೊದಲು ಕೈಯಲ್ಲಿ ದುಡ್ಡಿರಬೇಕು ಅಂತ ಹೇಳಿ 35 ವರ್ಷಕ್ಕೆ 40 ವರ್ಷಕ್ಕೆ ಹಾಕ್ತಾರೆ. ಅಂದರೆ ಅವರು ಜವಾಬ್ದಾರಿಯಿಂದ ಆಗ್ತಾರೆ ಅನ್ನೋ ಭಾವನೆಯಿಂದ ಹೇಳೋದಾದರೆ ಅದಷ್ಟೇ ಮದುವೆನಾ? ಈ ಥರ ಒಂದು 10-16 ಅಂತಾರಲ್ಲ, ಆ ಥರ 2 ಅಭಿಪ್ರಾಯಗಳ ನಡುವೆ ಒಂದು 10-11 ವರ್ಷ ನಾನು ಫೋಟೋಗ್ರಫಿ ಸರ್ವಿಸಲ್ಲಿ ನೋಡಿರೋ ಹಾಗೆ ನಂದೊಂದು ಒಪಿನಿಯನ್, ಅಭಿಪ್ರಾಯ ಇದೆ. ನನ್ನ ಪ್ರಕಾರ ಹೇಳೋದಾದರೆ, 2 ವ್ಯಕ್ತಿಗಳ ನಡುವೆ ಮದುವೆ ಅಂತ ಬರೋದು 2 ದಿನದ ನಡುವೆ ನಡೆಯುವಂಥ ಶಾಸ್ತ್ರಗಳಿಂದಾಗಲಿ, 2 ಫ್ಯಾಮಿಲಿ ನಡುವೆ ನಡೆಯುವಂಥ, ನಾನು ಫಸ್ಟ್ ಹೇಳೋದೇ ಜಗಳ. ಯಾಕೆಂದ್ರೆ ನಾನು ತುಂಬ ನೋಡಿದ್ದೀನಿ. ಒಂದು ಮದುವೆ ಅಂತ ಬಂದಮೇಲೆ 2 ಫ್ಯಾಮಿಲಿ, ಆ ಕಡೆ ಎಲ್ಲರೂ ಕರೆಕ್ಟಾಗಿರ್ತಾರೆ, ಆ ಕಡೆ ಒಬ್ರು ಈ ಕಡೆ ಒಬ್ರು ಯಾರಾದರೂ ಇರ್ತಾರೆ, ಅವರಿಬ್ರು ಜಗಳ ಆಡ್ತಾ ಇರ್ತಾರೆ. ಅದ್ರ ನಡುವೆ ಈ 2 ಫ್ಯಾಮಿಲಿನೂ ಒಂಥರ ಸ್ಟ್ರಗಲಲ್ಲಿ ಸಿಗಾಕೊಂಡ್ಬಿಡುತ್ತೆ. ಇನ್ನೊಂದು ಕೆಲವು ಮದುವೆ ಇರ್ತವೆ, ಅದು ಏನೇ ಬಂದ್ರೂ ಆ ಥರ ಫೈಟ್ಗೆ ಹೋಗಲ್ಲ, ಆರಾಮಾಗಿ ಮದುವೆ ಮಾಡ್ಕೊಂತ ಆರಾಮಾಗಿ ಹೋಗ್ತಾನೆ. ಇಲ್ಲಿ ಇನ್ನೊಂದು ಬರುತ್ತೆ, ಅಂದರೆ ಇವರು ಜಾತಿ ಧರ್ಮ ಬೇರೆ ಇರುತ್ತೆ, ಇವ್ರದ್ದು ಜಾತಿ ಧರ್ಮ ಬೇರೆ ಇರುತ್ತೆ, ಎರಡ್ರದ್ದು ಶಾಸ್ತ್ರ ಸಂಪ್ರದಾಯಗಳು ಬೇರೆ ಇರುತ್ತೆ. ಇವ್ರು ನಮ್ಮ ಶಾಸ್ತ್ರದ ಪ್ರಕಾರ ಮಾಡ್ಬೇಕಂತಾರೆ, ಇವರು ನಮ್ಮ ಶಾಸ್ತ್ರದ ಪ್ರಕಾರ ಮಾಡ್ಬೇಕಂತಾರೆ. ಈ ಶಾಸ್ತ್ರದ ಪ್ರಕಾರ ಮಾಡಿದ್ರೆ ಮದುವೆನಾ, ಈ ಶಾಸ್ತ್ರದ ಪ್ರಕಾರ ಮಾಡಿದ್ರೆ ಮದುವೆನಾ ಅನ್ನೋದೇ ಡೌಟ್ ಬಂದ್ಬಿಡತ್ತೆ. ನಾವು ಯಾವ ಶಾಸ್ತ್ರದಲ್ಲಿ ಮಾಡಿದ್ರು ನಾನು ತೆಗ್ದಿದ್ದೀನಿ ಫೋಟೋ, ಅದು ಬೇರೆ ಪ್ರಶ್ನೆ. ಯಾಕಂದ್ರೆ ಕಮೆಂಟ್ಸ್ ಬರುತ್ತೆ, ನಿನ್ಗೆ ಯಾಕೆ ಗುರು ನೀನು ಯಾವ್ದ್ರಲ್ಲಿ ಮಾಡಿದ್ರು ತೆಗಿ ಅಂತ ಬಂದೇ ಬರುತ್ತೆ, ನನಗೆ ಚೆನ್ನಾಗಿ ಗೊತ್ತು. ಬಟ್ ನನ್ಗೆ ಅಲ್ಲಿ ಕೆಲವೊಂದು ಪ್ರಶ್ನೆಗಳು ಬರ್ತಾ ಇರುತ್ತೆ. ಯಾವ ಶಾಸ್ತ್ರದಲ್ಲಿ ಮಾಡಿದ್ರು ಮದುವೆ ಅಲ್ವಾ? ಹಂಗಂದ್ರೆ ಈ ಶಾಸ್ತ್ರದಲ್ಲಿ ಮಾಡಿದ್ರೆ ಮದುವೆ ಆಗಲ್ವಾ? ಬರೀ ಶಾಸ್ತ್ರ ಸಂಪ್ರದಾಯಗಳಿಂದ ಆಗೋದೇ ಮದುವೆ ಅನ್ನೋದಾದ್ರೆ, ಶಾಸ್ತ್ರ ಸಂಪ್ರದಾಯಗಳಲ್ಲಿ ಒಂದು ಅರ್ಥ ಇದೆ, ಅದ್ರ ಮೇಲೆ ನಂಬಿಕೆ ಇಟ್ಟು ಹಾಕ್ಬೇಕು. ಮಾಡ್ಬೇಕಲ್ಲಪ್ಪ ಅಂತ ಮಾಡಬಾರ್ದು. ಆ ಥರ ಮಾಡಿದ್ರೆ ನನಗೇನೋ ನನ್ನ ಪ್ರಕಾರ ಅದು ಮದುವೆ ಅಲ್ಲ ಅಂತ ಅನ್ಕೊಳ್ಳುತ್ತೆ. ಕೆಲವೊಂದು ಮದುವೆ ಮನೇಲಿ ನಾನು ನೋಡಿದ್ದೀನಿ, ಅಂದ್ರೆ ತುಂಬಾ ಹತ್ರದಿಂದ ನೋಡ್ತೀವಲ್ಲ, ಸ್ವಲ್ಪ ಗೊತ್ತಾಗುತ್ತೆ. ಯಾರೋ ತುಂಬಾ ವರ್ಷದಿಂದ ಮಾತಾಡಿಸ್ತಿರೋ ರಿಲೇಷನ್ ಕೂಡ ಆಗ ಮಾತಾಡ್ಸಿರ್ತಾರೆ. ನನ್ನ ಪ್ರಕಾರ ಯಾಕಂದ್ರೆ ಮದುವೆಯಲ್ಲಿ ಒಡ್ಡಾಡೋದಕ್ಕೆ ಜನ ಬೇಕಲ್ಲ, ಕೆಲಸ ಮಾಡೋದಕ್ಕೆ ಜನ ಬೇಕಲ್ಲ, ಈ ತರ ಇರುತ್ತೆ. ಅಂದ್ರೆ ಆ ತರಕ್ಕೆ ಮಾತ್ರ ಒಂದು ಬಳಗ ಸೇರಿಸ್ಕೊಂಡು ಮಾಡಿದ್ರೆ ಮದುವೆ ಅನ್ನೋ ಕಲ್ಪನೆ ಇರೋರು ಅಂದ್ರೆ ಈ ತರ ಕರೆದ್ರೆ ಅದನ್ನ ಮದುವೆ ಅನ್ಸ್ಕೊಳ್ತಾರ. ಇಷ್ಟೆಲ್ಲ ಹೇಳ್ಬೇಕಾದ್ರೆ ಇದು ಒಂದು ಮಾತು ಹೇಳ್ಬೇಕಾಗತ್ತೆ. ಯಾಕೊತ್ತಾ, ಅಂದ್ರೆ ಈ ಸಮಾಜದಲ್ಲಿ ನಾವೇನ್ ನೋಡಿದ್ವಿ ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕು. ಏನೋ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಹಾಕ್ತಾ ಇದೀನಿ ಅಂತ ಏನೋ ಹೇಳ್ಬಿಟ್ಟು ಓಕೆ ತಗೊಳ್ಳೋದು ಅಂತ ಏನೋ ನನ್ಗೇನೋ ಅನ್ಸೋದಿಲ್ಲ. ಲವ್ ಮ್ಯಾರೇಜ್ ಮಾಡ್ಕೊಂತ ಹೆಂಗಿರ್ತಾನಂದ್ರೆ, ನಾನು ನಿನ್ಗೋಸ್ಕರ ನೀನ್ ನನ್ಗೋಸ್ಕರ ಜೀವನ ಮಾಡ್ತೀನಿ, ಈ ತರ ಇರ್ತಾರೆ. ನಮ್ಮಲ್ಲೇ ಒಂದು ಸ್ವಾಭಿಮಾನ ಇರುತ್ತೆ. ಅತಿರೇಕಕ್ಕೆ ಹೋಗ್ಬಿಟ್ರೆ ಅದು ಕರೆಕ್ಟ್ ಅಲ್ಲ. ಯಾವಾಗ ಅವ್ರು ನನ್ಗೋಸ್ಕರ, ನಾನ್ ನಿನ್ಗೋಸ್ಕರ ನೀನ್ ನನ್ಗೋಸ್ಕರ ಅಂತ ಇದ್ದು ಲಾಸ್ಟ್ ಏನೋ ಸಣ್ಣ ಪುಟ್ಟ ಜಗಳ, ಟೈಮ್ ಮ್ಯಾನೇಜ್ಮೆಂಟ್, ಫೈನಾನ್ಷಿಯಲಿ ವೀಕ್ ಆದಾಗ, ಕಣ್ಣಿಗೆ ಕಿವಿಗೆ ಏನೋ ಸೆಳೆತ ಉಂಟಾದಾಗ ಇಬ್ರು ದೂರ ಆಗ್ಬಿಡ್ತಾರೆ. ಅಂದ್ರೆ ಇಷ್ಟೆಲ್ಲಾ ಕಷ್ಟಪಟ್ಟು ನೋವು ಪಟ್ಟು, ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ಗೆ, ಒಂದು ಯಾವ್ದಾದ್ರು ಹುಡುಗಿನ ಕರ್ಕೊಂಡು ಓಡೋಗಿ ಮದುವೆ ಮಾಡ್ಕೊಂಡು, ಶಾಸ್ತ್ರ ಇಲ್ಲ ಸಂಪ್ರದಾಯ ಇಲ್ಲ, ಕುಟುಂಬದವರು ನಮ್ಮ ಮದುವೆಲಿ ಇಲ್ಲ, ಬರೀ ಸ್ನೇಹಿತರು ಒಂದಿಬ್ರು ಇದ್ರು ಅಂತೆಲ್ಲಾ ನೋವು ಪಟ್ಕೊಂಡು ಈ ಒಂಥರ ಅನುಭವಿಸಿ, ಕೆಟ್ಟ ಫೀಲ್ಗಳನ್ನ ಅನುಭವಿಸಿ ಆಗ್ತೀವಲ್ಲ ಮದುವೆ. ದೂರ ಆದಾಗ ಮದುವೆ ಅಂತ ಅನ್ಸುತ್ತಾ, ಇಲ್ಲ ದೂರ ಆದ್ಮೇಲೆ ಅದ್ ಮದುವೆ ಅಲ್ವೇ ಅಲ್ಲ ಅಂತ ಅನ್ಸುತ್ತಾ? ಈಗೆಲ್ಲಾ ಮಾತಾಡದೆ ಅಂತ ಸ್ವಲ್ಪ ಜನಕ್ಕೆ ಬೇಜಾರಾಗ್ಬೋದು, ಇಲ್ಲ ಅವ್ರಿಗೆನೆ ಕರೆಕ್ಟ್ ಅಲ್ವಾ ಇದು ಅಂತ ಅನ್ನಿಸ್ಬೋದು. ನಾನ್ ನೋಡಿರೋದನ್ನ ನಾನು ಮಾತಾಡ್ತಾ ಇದ್ದೀನಿ. ಅದು ನನ್ನ ಪ್ರಕಾರ ಶಾಸ್ತ್ರ ಸಂಪ್ರದಾಯ ಜಾತಿ ಧರ್ಮ ನಾವಿಬ್ರೇ ಬದುಕೋಣ, ನಮ್ಗೆ ಒಂದು 22 ವರ್ಷ ಆಗಿದೆ, ನಮ್ಗೊಂದು
ಅವ್ನ ಕೈಯಲ್ಲಿ ಕೆಲಸ ಇದೆ, ತುಂಬಾ ಏನು ಬೇಕಾಗಿಲ್ಲ, ಸ್ನೇಹಿತರೇನು ಬೇಕಾಗಿಲ್ಲ, ಇಲ್ಲ ಸ್ನೇಹಿತರು ಮಾತ್ರ ಬೇಕು, ಕುಟುಂಬದವ್ರು ಬೇಕಾಗಿಲ್ಲ, ಕುಟುಂಬದವ್ರು ಮಾತ್ರ ಬೇಕು, ಯಾವಾಗ ಅವಶ್ಯಕತೆ ಬಿದ್ದಾಗ ಹಿಂಗೆಲ್ಲ ಯೂಸ್ ಮಾಡಿಕೊಂಡು ಈ ಥರ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಮಾಡ್ತೀವಲ್ಲ, ನನ್ನ ಪ್ರಕಾರ ಅದು ಮದುವೆ ಅನಿಸ್ಕೊಳ್ಳೋದೇ ಇಲ್ಲ. ಇಷ್ಟೋ ತನಕ ನಾನು ಏನು ಹೇಳಿದ್ದೀನಿ, ಇದಕ್ಕೂ ಮೀರಿದ್ದು ಮದುವೆ ಅಂದರೆ, ಇದನ್ನು ಮೀರಿಸಿದ್ದು ನಮ್ಮ ಭಾವನೆಗಳನ್ನ, ನಮ್ಮ ಅವಶ್ಯಕತೆಗಳನ್ನ ಮೀರಿದ್ದು ಮದುವೆ ಅಂದ್ರೆ. ಒಬ್ಬರೇ ಬದುಕಕ್ ಆಗಲ್ಲ ಅಲ್ವಾ, ಇಬ್ರು ಬೇಕಲ್ಲ. ಅಂದ್ರೆ ಇಬ್ರು ಹೆಂಡ್ತಿದಿರಲ್ಲ. ನಾನು ಹೇಳ್ತಾ ಇರೋದು, ಅಪ್ಪ ಅಮ್ಮ ಇರ್ತಾರೆ, ನಮಗ್ ಮದುವೆ ಮಾಡ್ತಾರೆ, ಹೆಂಡ್ತಿನೋ ಇಲ್ಲ ಗಂಡನೋ, ಇಲ್ಲ ಹೆಂಡ್ತಿಗೆ ಗಂಡ, ಗಂಡಗೆ ಹೆಂಡ್ತಿ ಅಂದ್ರೆ ಆ ತರ ಹೋಗ್ಬಿಡಿ. ನಾನು ಹೇಳ್ತಾ ಇರೋದು, ಈ ತರ ಜೊತೆ ಇರ್ತಾರೆ, ಆಮೇಲೆ ಮಕ್ಕಳು ಬರ್ತಾರೆ, ಮಕ್ಕಳು ಮದುವೆ ಮಾಡ್ತೀವಿ, ಅವ್ರು ಮದುವೆ ಆಗಿ ಅವ್ರು ಹೆಂಡ್ತಿದ್ದೀರ ಅವ್ರ ಗಂಡಿರ ಜೊತೆಲಿ ಇರ್ತಾರೆ, ಮತ್ತೆ ನಮಗೂ ಇನ್ನೊಂದು ಜೊತೆ ಬೇಕಲ್ಲ. ಈ ತರ ಒಂದು ಯೋಚನೆ ಮಾಡ್ಕೊಂಡು ಹೋದ್ರೆ ಅಂದ್ರೆ ಉದ್ದಕ್ಕೂ ಜೀವನ ಮಾಡ್ಲಿಕ್ಕೆ ನಮ್ಗೆ ಈ ಒಂದು ಅನುಭವ ಇದೆಯಲ್ಲ, ಸುಂದರವಾದ ಅನುಭವಗಳನ್ನ ಕೊಡೋದಿಕ್ಕೆ ಒಂದು ಸಂಗಾತಿ ಬೇಕಲ್ಲ. ಆ ಸಂಗಾತಿನ ಪಡ್ಕೊಳ್ಳೋದೆ ನನ್ನ ಪ್ರಕಾರ ಹೇಳ್ಬೇಕಂದ್ರೆ, ನಾನು ಮುಂಚೆನೆ ಹೇಳಿದೀನಿ, ಒಬ್ಬೊಬ್ರಿಗೂ ಒಂದೊಂದು ಅಭಿಪ್ರಾಯ ಇರುತ್ತೆ ಅಂತ. ಹಾಗೆ ನಿಮ್ಮ ಅಭಿಪ್ರಾಯದಲ್ಲಿ ಇದಕ್ಕಿಂತ ಬೇರೆ ಇರ್ಬೋದು, ಇಲ್ಲ ಇಲ್ಲ ಇದ್ರ ಅಕ್ಕಪಕ್ಕ ಇರ್ಬೋದು, ಏನೋ ಒಂದು ಇರ್ಬೋದು. ಒಟ್ಟಿನಲ್ಲಿ ಇದು ಮದುವೆ ಅನ್ಸ್ಕೊಂಡು ಬರೀ ಒಂದಕ್ಕೆ ಕಟ್ಟಿಬಿದ್ದು ಮದುವೆ ಆಗಿ ನಾಳೆ ಅದು ತಪ್ಪು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಅದು ಮದುವೆ ಆಗಲ್ಲ. ಒಂದು ನಿಮ್ಗೆ ಅದು ಸರಿ ಅನ್ನಿಸ್ಬೇಕು, ನೀವು ಮದುವೆ ಆದ್ಮೇಲೂ ಅದು ಸರಿ ಅನ್ನಿಸ್ಬೇಕು, ನೀವು ಮದುವೆ ಆಗಿ ನಿಮ್ಮ ಮಕ್ಕಳಾದ್ಮೇಲೂ ಅದು ಸರಿ ಅನ್ನಿಸ್ಬೇಕು, ಮಕ್ಕಳಾಗಿ ಅವ್ರು ಮದುವೆ ಆಗಿ ಮತ್ತೆ ನಿಮ್ಗೆ ವಯಸ್ಸಾದ್ಮೇಲೂ ಕರೆಕ್ಟ್ ಸರಿ ಅಂತ ಅನ್ನಿಸ್ಬೇಕು. ಅದಷ್ಟೇ ಮದುವೆ ಆಗಿ ಉಳ್ಕೊಳ್ಳುತ್ತೆ. ಹಾಗಿದ್ರೆ ಮದುವೆ ಯಾಕೆ ಮಾಡ್ಕೋಬೇಕು? ನನ್ನ ಅಭಿಪ್ರಾಯ. ಮತ್ತೆ ಮಾತಾಡೋಣ.